बीजापुर शहर में एसआईआर मैपिंग अभियान की शुरुआत हो चुकी है। शहर के अली खान मस्जिद में वार्ड नंबर 34 के एक्स कॉरपोरेटर अब्दुल रज़ाक होर्ती के नेतृत्व में एसआईआर मैपिंग कैंप का आयोजन किया गया है। इस कैंप में बड़ी संख्या में लोग पहुंचकर अपनी वोटर आईडी से जुड़ी एसआईआर मैपिंग की प्रक्रिया पूरी कर रहे हैं। कैंप के दौरान अब्दुल रज़ाक होर्ती और कई बीएलओ अधिकारियों ने भी लोगों को इस अभियान के बारे में महत्वपूर्ण जानकारी दी। अगर आपका एसआईआर मैपिंग अभी तक नहीं हुआ है तो देर ना करें, तुरंत अली खान मस्जिद पहुंचकर अपनी मैपिंग करवा लें। ये कैंप आज शाम 5 बजे तक जारी रहेगा। इसके अलावा मंगलवार यानी 2 जून को भी लोग यहां आकर अपनी एसआईआर मैपिंग करवा सकते हैं। आप स्क्रीन पर देख सकते हैं कि अभी भी कई लोगों की एसआईआर मैपिंग बाकी है। अगर आपका नाम भी इस सूची में शामिल है तो समय रहते इस प्रक्रिया को पूरा करना ना भूलें। आइए अब सुनते हैं वार्ड नंबर 34 के एक्स कॉरपोरेटर अब्दुल रज़ाक होर्ती ने एसआईआर मैपिंग और वोटर वेरिफिकेशन को लेकर क्या कहा। ಎಲ್ಲರಿಗೆ ನಮಸ್ಕಾರ। ಇವತ್ತಿನ ದಿವಸ 31/5/2026 ಇಲ್ಲಿ ವಾರ್ಡ್ ನಂಬರ್ 34ರಲ್ಲಿ ಅಲಿ ಖಾನ್ ಮಸೂತಿ ಹತ್ತಿರ ಒಂದು ಎಸ್ಐಆರ್ ಕ್ಯಾಂಪ್ ಮಾಡಿದ್ದೀವಿ। ಆ ಕ್ಯಾಂಪ್ನಲ್ಲಿ ಎಲ್ಲ BLOಗೆ ಮತ್ತು ಸೂಪರ್ವೈಸರ್ಗೆ ಬಾತ್ 3 ದಿವಸ ಮುಂಚಿತ ಹೇಳಿದ್ದೀವಿ। ಭಾಳಷ್ಟು ಮಂದಿ ದಿನ ಎಸ್ಐಆರ್ ಆಗಲಿಲ್ಲ। ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿ ಬಳಿ ನಾನು ಮನವಿ ಮಾಡುವುದೇನೆಂದರೆ ಏನು ಎಸ್ಐಆರ್ ಹೆಸರ ಮ್ಯಾಗ ಏನು ನಡೀತಾ ಇದೆ, ಕೆಲವೊಬ್ಬರು BLO ಏನು ಕಳಿಸಿರಿ ಅವ್ರು ಬಂದು ಕೆಲಸನೇ ಮಾಡ್ತಾ ಇಲ್ಲ। ಸುಮಾರು ಇಲ್ಲಿ 135, 136, 137, 138, 139, 140, 141, 142, 143, 144, 145, 46, 48, 49, 50, 51, 52, 53 ಬೂತ್ಗಳದಾವೆ। ಈ ಬೂತ್ಗಳ ಪೈಕಿ ಇಲ್ಲಿ ಭಾಳಷ್ಟು BLO ಸಹಿತ ಬರ್ತಾ ಇಲ್ಲ। ಇಲ್ಲಿ 135 ಬೂತದ ಸುಪ್ರಿಯಾ ಸಿಂಧೆ ಅವರು ನಾವು ಸ್ವತಃ ಫೋನ್ ಮಾಡಿದ ಸಹಿತ ನಾವು ಊರಾಗಿಲ್ಲ, ಅದು ಇಲ್ಲ ಅಂತಾರೆ। ಮಂದಿ ಶಾಲ್ಯಾಗ ಹೋದ್ರೆ ಅಲ್ಲಿ ಶಾಲ್ಯಾಗ ಇರುವುದಿಲ್ಲ। ಅದೇ ರೀತಿ ತಸ್ಮಿಯಾ ಮೆಂಡೆಗಾರ್ ಅತ್ಕೇಶಿ ಒಬ್ರು ಅದಾರ, ಅವರು ಈಗ ನಾವು ಫೋನ್ ಮಾಡಿದಂದ್ರೆ ಇಲ್ಲಿ ಬರಲಿಲ್ಲ ಅವರು। ಆಮೇಲೆ ಮಲ್ಲಿಕಾರ್ಜುನ್ ಅತ್ಕೇಶಿ 139, ಆಮೇಲೆ 140 ಬಂದಿದ್ದಾರೆ। 146 SB ಹಾದಿಮನಿ, 148 ಅತ್ನಿ, 149 ಬಿರಾದಾರ್, 150 ತೋಟದ, 151 ಪಟೇಲ್, 152 ಪಾಟೀಲ್, 153 ಯಮನವ್ವ, ಇವೆಲ್ಲ BLOಗಳನ್ನು ಇಲ್ಲೇ ಸರಿಯಾಗಿ ಬಂದ ಅದು ಕೆಲಸ ಮಾಡ್ತಾ ಇಲ್ಲ। ನಾವು ಬಬಲೇಶ್ವರ ನಾಕನಲ್ಲಿ ಸುಮಾರು ಅಲ್ಲೇ 3-4 ಮಂದಿಗೆ ಕಂಟಿನ್ಯೂ ಅಲ್ಲೇನು ಸಂಜೆ ಕರಿಲಾಕತ್ತು, ಅಲ್ಲೇನು ಬರ್ತಾ ಇಲ್ಲ। ಭಾಳಷ್ಟು ಮಂದಿದು ಇನ್ನ 3 ಸೇ 4 ಸೇ 5 ಸೇ ಮಂದಿದು ಎಸ್ಐಆರ್ ಆಗಲಿಲ್ಲ। ಆದ ಕಾರಣ ಇವೆಲ್ಲ BLOಗಳನ್ನು ಯಾವ ರೀತಿ ಮಾಡ್ಲಾಕತ್ತಾರ ತಮ್ಮ ಕಂಡು ಬರ್ತೈತಿ। ಮಾನ್ಯ ಜಿಲ್ಲಾಧಿಕಾರಿ ತಾವು ಯಾಕೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಯಾಕೆ ಇದರ ಬಗ್ಗೆ ಇದು ಮಾಡ್ತಾ ಇಲ್ಲ? ಕಾರ್ಪೊರೇಷನ್ನಲ್ಲಿ ಅಲ್ಲಿ ಯಾರಿಗೆ ಬೇಕಾದವ್ರು ಯಾವಾಗ ಬೇಕಾದಾಗ ಚೇಂಜ್ ಆಗ್ತದೆ। ಹರಿಯಾಣ ಕಿಸಿಲಿ ಸೂಪರ್ವೈಸರ್ ಇದಾರ, ಅವರು ಫೋನ್ ಮುಖಾಂತರ ನಾನು ಮಾತಾಡಿದ್ದೆ, ಅವರು ಇಲ್ಲೇ ಬರಲಿಲ್ಲ। ಯಾರ್ಯಾರಿಗೆ ಚೇಂಜ್ ಮಾಡಾಕತ್ತಾರೆ, ಯಾರ್ಯಾರಿಗೆ ಇಡಾಕತ್ತಾರೆ, ಆದ್ರಿಂದ ಜನರು ಬಂದು ತಿರ್ಗಾಡತ್ತಾರ। ಯಾವ ಸಾಲಿಗೆ ಆ ಬೂತ್ ನಂಬರ್ ಐತಿ, ಆ ಬೂತ್ಗೆ ಹೋದಾಗ ಅಲ್ಲಿ ಸರ್ ಇಲ್ಲ, ಹೊರಗೆ ಹೋಗ್ಯಾರ, ಎಲ್ಲಿ ಅದಾರ, ಇದು ಇಲ್ಲ ನಿಂಬಲ್ಲಿ, ಇದು ಇಲ್ಲ, ಆ ಕಾಗದ ತೊಗೊಂಡ್ಬರ್ರಿ, ಈ ಕಾಗದ ತೊಗೊಂಡ್ಬರ್ರಿ ಅಂತ ಕಿಸಿ ಜನರಿಗೆ ಎಲ್ಲರಿಗೆ ಹರಾಶ್ ಮಾಡತ್ತಾರ। ಎಲ್ಲ ಮಂದಿಗೆ ನಾವು 3 ದಿವಸದಿಂದ ಮತ್ತೆ ಕರೆದ ಕಿಸಿ ನಾವು ಮಾತಾಡಿದಾಗ ಭಾಳಷ್ಟು ಮಂದಿದು ಯಾಕ್ಯಾಕೆ ಆಗಿಲ್ಲ ಅಂತ ಹೇಳಿದಾಗ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ, ಅದು ಅವ್ರು ಬಂದಾಗ ಮಾಡಾಕತ್ತಿಲ್ಲ, ಇವ್ರು ಹೋಗುದಂತೂ ಪ್ರಶ್ನೆನೇ ಬರುದಿಲ್ಲ। ಯಾರು ಜನ ಅಲ್ಲಿ ಬಂದ್ ಕಿಸಿ ನಾವು ಬಬಲೇಶ್ವರ ನಾಕನಾಗ ಮತ್ತೆ ಟೀಚರ್ ಹೆಸರೇನ್ರಿ ಇರ್ಫಾನ ಮತ್ತು ನಾಗೇಶ್ ಇವ್ರು ಕಂಟಿನ್ಯೂ ಆಗಿ ದಿವಸ ಬರತ್ತಾರ। ನಾಗರಬೌಡಿ ಇವ್ 3 ಮಂದಿ ಕಂಟಿನ್ಯೂ ಆಗಿ ಬರತ್ತಾರ, ಉಳ್ಕಿದ್ ಯಾರು ಬರಾಕತ್ತಿಲ್ಲ। ಆದ್ರಿಂದ ಇವ್ರು ಮಾಡಾಕತ್ತಿದ್ರಾಗನೆ ಕಡಿಮೆ ಆಗ್ಲತ್ತೈತಿ। ಅದಕ್ಕೆ ನಾವು ಏನ್ ಮಾಡ್ತೀವಿ, ಎಲ್ಲ ಕಳೆದ ಕಿಸಿ ಒಂದು ಕ್ಯಾಂಪ್ ಮಾಡೋಣ, ಇವೆಲ್ಲರಿಗೂ ಮೆಸೇಜ್ ಹಾಕ್ರಿ, ಎಲ್ಲಾರು ಕರಿ ಅಂದಾಗ ಇವತ್ತು ಭಾಳಷ್ಟು ಮಂದಿ ಈಗ ನೋಡ್ತಾ ಇದ್ರಿ, ಇಷ್ಟು ಮಂದಿ ಬರ್ಲತ್ತಾರ, ಇನ್ನ ಭಾಳ ಮಂದಿ ಬರೋರು ಅದಾರ। ಇಷ್ಟು ಮುಂಜಾನೆ ಇಷ್ಟು ಮಂದಿ ಬರ್ತಾರಂದ್ರೆ ಅವ್ರು ಮಂದಿ ಮಾಡ್ಕೋಬೇಕನ್ನೋದು ಪ್ರಯತ್ನ ಮಾಡ್ತಾರೆ। ನಮ್ಮ BLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ। ಇದ್ರ ಮ್ಯಾಗ ನಾವು ಆಕ್ಷನ್ ತೋಲಿಲ್ಲ ಅಂದ್ರೆ ಅಕಸ್ಮಾತ್ ಏನಾದರೆ ಈ ಮಂದಿಗೆ ಅನಾಹುತ ಆದಾಗ, ಇವ್ರಿಗೆ ಏನಾದ್ರು ತೊಂದರೆ ಆದಾಗ ಇದಕ್ಕೆ ಮೂಲ ಕಾರಣ ಈ BLOಗಳು, ಈ ಸೂಪರ್ವೈಸರ್ಗಳು। ಆಮೇಲೆ ಕಾರ್ಪೊರೇಷನ್ನಾಗ ಆ ಏನು ಇಲೆಕ್ಷನ್ ಕಮಿಷನರ್ ಅಲ್ಲಿ ಅದಾರ, ಅವ್ರು ಯಾಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರು ಯಾಕೆ ಅವ್ರ ಬಗ್ಗೆ ನೋಡ್ತಾ ಇಲ್ಲ, ಇದರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ। ಅವರು ಏನಾದ್ರು 2002 ಲಿಸ್ಟ್ ಕೊಟ್ರೆ ಅವ್ರದಿಲ್ಲ, ಇವ್ರದಿಲ್ಲ, ಅವ್ರು ತೊಗೊಂಡ್ ಬರ್ಬೇಕು, ಇವ್ರು ತೊಗೊಂಡ್ ಬರ್ಬೇಕು ಅನ್ನೋದು 2002 ಸ್ವತಃ ಅವರೇ ಓಟ್ ಹಾಕಿರ। ಸ್ವತಃ ಅವರೇ ಓಟ್ ಆದಾಗ ಅವ್ರಿಗೆ ಕೇಳೋದು ಅವಶ್ಯಕತೆ ಏನದ? ಅವ್ರ ತಂದೆ ತಾಯಿ ಸತ್ತಿರ್ತಾರೆ, ಅವ್ರು ಹೋಟೆಲ್ ಲಿಸ್ಟ್ನಾಗ ಎಲ್ಲಿ ತರಬೇಕು, ಯಾವ ರೀತಿ ಇದು ವ್ಯವಹಾರ ಮಾಡಕತ್ತಾರ, ಇದರಿಂದ ಎಷ್ಟು ತೊಂದರೆ ಕೊಡೋದು ಜನರಿಗೆ ಆಗ್ಲಾತೈತಿ।
ಆದ್ದರಿಂದ ಇವತ್ತು ನಾನು ಕಳಕಳಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲೆಕ್ಷನ್ ಕಮಿಷನರ್ಗೆ ಮನವಿ ಮಾಡುವುದೇನಂದ್ರೆ ಪ್ರತಿಯೊಂದು BLO ಎಲ್ಲೆಲ್ಲ ಯಾವ ವಾರ್ಡ್ನಾಗ ಅದಾರ ಇಡೀ ವಿಜಯಪುರ್ನಾಗ ತಾವು ಸಮೀಕ್ಷೆ ಮಾಡಿ ಯಾರ್ಯಾರು ಮಾಡಿಲ್ಲ ಅವ್ರ ಮ್ಯಾಗ ಆಕ್ಷನ್ ತಗೊಳಿಲ್ಲಪ್ಪ ಅಂದ್ರೆ ಈ ಜನರು ನಾಳೆ ಏನು ಸಫರ್ ಹಾಕೋದ್ರ ಜವಾಬ್ದಾರಿ ನೀವೇ ಹಾಕಿರಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಆದ್ರಿಂದ ತಾವೆಲ್ಲರೂ ಈ ನಮ್ಮ ಕಾರ್ಪೊರೇಷನ್ಲಿಂದ ಆಗಲಿ, ಇಲೆಕ್ಷನ್ ಕಮಿಷನರ್ ಆಗಲಿ, BLO ಆಗಲಿ, ಸೂಪರ್ವೈಸರ್ ಆಗಲಿ, ಮಾನ್ಯ ಜಿಲ್ಲಾಧಿಕಾರಿ ತಾವು ಮೀಟಿಂಗ್ ತೊಗೊಂಡ್ಕಿಸಿ ಅವ್ರು ತಕ್ಷಣದಿಂದ ನೀವು ಮಾರ್ಗದರ್ಶನ ಮಾಡಿ ಅವ್ರಿಗೆ ಈ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ 100% ಆಗುವಂಗೆ ಕೆಲಸ ಮಾಡಿಸ್ಬೇಕು. ಈಗ ನೋಡ್ರಿ ಇಲ್ಲಿ 143 ಮಂದಿ ಬೂತ್ನಲ್ಲಿ ಸುಮಾರು 350 ಮಂದಿದಾಗಿಲ್ಲ, 144ರಲ್ಲಿ 370 ಮಂದಿದಾಗಿಲ್ಲ, 145ರಲ್ಲಿ 300 ಮಂದಿದಾಗಿಲ್ಲ, 140 ಒಳಗೆ 100 ಮಂದಿದಾಗಿಲ್ಲ, 141 ಒಳಗೆ 124 ಮಂದಿದಾಗಿಲ್ಲ, 136ನಾಗೂ 145 ಮಂದಿ ಆಗಿಲ್ಲ. ಉಳ್ಕಿದವ್ರದ್ದು ಏನದಲ್ಲಿ ಸ್ಟೇಟಸ್ ಇನ್ನೂ ತನಕ ನಮ್ಗೆ ಗೊತ್ತಾಗ್ತಿಲ್ಲ. ಮುಂಜಾನೆ ಅವ್ರಿಗೆ ಫೋನ್ ಮಾಡಾಕತ್ತೀನಿ, ಯಾರೂ ಬರಾಕತ್ತಿಲ್ಲ. ಒಂದು ಬೂತ್ನಲ್ಲಿ ಕನಿಷ್ಠ ಪಕ್ಷ 1900 800 ಹಿಂಗಿರ್ತಾವ. ಆದ್ರೆ ಬಹಳಷ್ಟು ಅವ್ರಿಗೆ ಕೊಟ್ಟಿಲ್ಲ. 700ಲಿಂದ 1000 ಒಳಗಾಗಿ ಒಂದು ಬೂತ್ನಲ್ಲಿ ಒಂದೊಂದು ಹೋಟೆಲ್ ಲಿಸ್ಟ್ ಅದಾವ. ಆ ಪ್ರಕಾರ ಅವ್ರಿಗೆ ಕೊಟ್ಟಿದ್ದಾರೆ, ಆ ಪ್ರಕಾರ ಅವ್ರು ಮಾಡ್ತಾ ಇಲ್ಲ. ಶಾಲ್ಯಾಗ ಕೂತ್ರೆ ಶಾಲ್ಯಾಗ ಸರಿಯಾಗಿ ಬರುವುದಿಲ್ಲ, ಅಂಗನವಾಡಿ ಕೊಟ್ರೆ ಅಂಗನವಾಡಿಯಾಗ ಸರಿಗೆ ಬರುವುದಿಲ್ಲ. ಅಂಗನವಾಡಿಗೂ ಮಾಲ್ ತಗೊಂಡು ತುಡುಗು ಮಾಡುದು ಅದು ಕೆಲಸ ಅವ್ರಿಗೆ ಐತಿ. ಆದ್ರೆ ಇದು SR ಕೆಲಸ ಮಾಡೋದು ಸರಿಯಾಗಿ ಅವ್ರಿಗೆ ಕಲ್ತಾ ಇಲ್ಲ. ಆದ್ರಿಂದ ತಾವು ತಕ್ಷಣದಿಂದ ಈ ಕೆಲಸವನ್ನು ತಾವು ಏನ್ ಮಾಡ್ಸತ್ತಿ ಸರ್ಕಾರ ಆದೇಶ ಪ್ರಕಾರ ಇದು ಮಾಡುವುದೇ ತಪ್ಪದ, ಆದ್ರೂ ಮಾಡಾಕತ್ರಿ. ಮಾಡಿದ್ರೆ ಸಂಪೂರ್ಣವಾಗಿ ಸರಿಯಾಗಿ ಮಾಡ್ಬೇಕಾಗೈತಿ. ನೀವು ಅದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ಮಾಡ್ಬೇಕಂತ ಈ ಮುಖಾಂತರ ನಾನು ಹೇಳ್ತೀನಿ. ಯಾರ್ಯಾರು BLO ಈಗ ಬರ್ತಾ ಇಲ್ಲ ಅವ್ರ ಮ್ಯಾಗ ನಾವು ನಿಮ್ಮ ಲೆಟರ್ ಮುಖಾಂತರ ಒಂದು ಲೆಟರ್ ಕೊಡ್ತೀನಿ. ಇವತ್ತು ಅದು ಕ್ಯಾಂಪ್, ನಾಳೆ ಮಂಗಳವಾರನೂ ಅದ. ಮಂಗಳವಾರ ದಿವ್ಸನು ನಾವೆಲ್ಲ ಇಲ್ಲಿ ಜನರ ಕೈಲಾತು ಮಂಗಳವಾರನೂ ಮಾಡ್ಕೋಬಿಡಿ ಹತ್ತಿಸಿ. ಅಕಸ್ಮಾತ್ ಮಂಗಳವಾರನೂ ಅವ್ರು ಬರ್ಲಿಲ್ಲಪ್ಪ ಅಂದ್ರೆ ಅವ್ರು ಯಾರ್ಯಾರು ಬಂದಿಲ್ಲ ನಾವು ಲಿಸ್ಟ್ ಕೊಡ್ತೀವಿ, ಅವ್ರ ಮ್ಯಾಗ ತಕ್ಷಣದಿಂದ ನೀವು ಆಕ್ಷನ್ ತಗೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈಗ ಜಿಲ್ಲಾಧಿಕಾರಿ ಗಮನಕ್ಕೆ ತಗೊಂಡ್ ಬಂದಿದ್ದದ, ಎಲ್ಲ ಕಾರ್ಪೊರೇಷನ್ ಗಮನಕ್ಕೆ ತಗೊಂಡ್ ಬಂದಿದ್ದದ. ಅವ್ರೆಲ್ಲ ಕೆಲಸ ಅದ, ಕೆಲಸ ಏನದ ಅವ್ರದೇ ಕೆಲಸ ಅದ, ಜಿಲ್ಲಾಧಿಕಾರಿದೇ ಕೆಲಸ ಅದ. ಅವರೇ ಅಬ್ಸರ್ವ್ ಮಾಡ್ಬೇಕಾಗಿತ್ತು, ಅವರೇ ಇದ್ರ ಮ್ಯಾಗ ಏನೇನ್ ಮಾಡ್ಬೇಕಾಗಿತ್ತು ನೋಡ್ಬೇಕಾಗಿತ್ತು. ಯಾಕೆ ಅವ್ರು ನೋಡ್ತಾ ಇಲ್ಲ? ಬಟ್ ಇಟ್ಟು ಮಂದಿಗೆ ಅಲ್ಲಿ ಸಾಲಿ ಬಿಟ್ಟು ಅಂಗನವಾಡಿ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಕಿಚ್ಚವ್ರಿಗೆ ಕಳ್ಸಿರಿ, ಅವ್ರು ಎಲ್ಲಿ ಹೋಗ್ಲಾಗತ್ತಾರ? ಯಾಕೆ ಮಾಡ್ತಾ ಇಲ್ಲ? ಅದೇ ಓನಾಗಿ ಇದ್ದಾಗ ಅದೇ ಓನಾಗಿ ಅವ್ರ ಹೆಸರು ಯಾಕೆ ಸಿಗುವುದಿಲ್ಲ? ಏನ್ ಕಾರಣಕ್ಕೆ ಸಿಗ್ತಾ ಇಲ್ಲ? ಆಮೇಲೆ ಬಂದಾಗ ಅವ್ರು ಯಾವ್ದು ಅದು ಡಾಕ್ಯುಮೆಂಟ್ ತೊಗೊಂಡ್ಬಾ ಇದು ಡಾಕ್ಯುಮೆಂಟ್ ಅವ್ರು ತಿರ್ಗಾಡಿ ಸಾಕಾಗಿ ಅವ್ರು ಮನ್ಯಾಗ ಕೊಂಡ್ರಳ್ತಾರ. ಇವತ್ತು ನೋಡಿ ಇಷ್ಟು ಜನ ಬಂದಾರ. ಇಷ್ಟು ಜನ ಬರ್ಬೇಕಾದ್ರೆ ಯಾಕೆ ಬಂದಾರ ಇವರು? ಮತ್ತೆ ಇವ್ರು ಎಲ್ಲ ಡಾಕ್ಯುಮೆಂಟ್ ಇದ್ದಾಗ ಅವ್ರಿಗೆ ಸರಿಯಾಗಿ ಇದು ಮಾಡೋದಿಲ್ಲ. ಅವ್ರ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ದುಡಿಲಾರ್ದವ್ರು ಹೊಟ್ಟೆ ತುಂಬುದಿಲ್ಲ. ಆದ್ರಿಂದ ಅವ್ರು ಎಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ. ಬಂದ ತಕ್ಷಣ ಅವ್ರು ಮಾಡಿಲ್ಲಪ್ಪ ಅಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ತಾವು ಎಲ್ಲ BLO ಮೇಲೆ ಸೂಪರ್ವೈಸರ್ ಮ್ಯಾಗ ತಾವು ಆಕ್ಷನ್ ತಗೋಬೇಕು. ಇಷ್ಟು ಮಂದಿದ್ ಎಲ್ಲ ಲಿಸ್ಟ್ ಕೊಟ್ಟಿದ್ದೀನಿ. ಈ ಲಿಸ್ಟ್ ಪ್ರಕಾರ ಯಾರಾದ್ರೂ ನಾಳೆ ಮಂಗಳವಾರ ದಿವಸ ಇನ್ನೊಮ್ಮೆ ಅವಕಾಶ ಮಾಡಿಕೊಡ್ತು. ಮಂಗಳವಾರ ದಿವಸ ಅವ್ರು ಬರ್ಲಿಲ್ಲ ಅಂದ್ರೆ ನಾವೇ ನಮ್ಮ ಲೆಟರ್ ಪ್ಯಾಡ್ ಮ್ಯಾಗ ಯಾವ BLO ಬಂದಿಲ್ಲ ಅವ್ರ ಮ್ಯಾಗ ನಾವು ಬರದ್ ಕೊಡ್ತೀವಿ. ತಾವು ಆಕ್ಷನ್ ತಗೋಬೇಕಂತ ನೋಡ್ರಿ. ಸುಮಾರು ಹೆಣ್ಮಕ್ಳು ಎಲ್ಲ ಕೆಲಸ ಬಿಟ್ಟು ಯಾವ ರೀತಿ ಬರ್ಲಾಕತ್ತಾರ ಅಲ್ಲಿ ನೋಡ್ರಿ. ಮತ್ತೆ ಬರುವುದಿಲ್ಲ. ಇಷ್ಟೆಲ್ಲ ಬಂದಾಗ ನೀವು ಮಾಡಕ್ ಆಗಿಲ್ಲ ಅಂದ್ರೆ ನೀವು ಮಾಡ್ಬೇಕಾಗಿದ್ದ ಕೆಲಸ ಮಾಡಕತ್ತಿಲ್ಲ. ನೀವು ಸರಿಯಾಗಿ ಅಂಗನವಾಡಿಯಾಗೂ ಇರುವುದಿಲ್ಲ, ಸರಿಯಾಗಿ ಶಾಲ್ಯಾಗೂ ಇರುವುದಿಲ್ಲ. ಮತ್ತೆ ಅವ್ರು ಸರ್ ಮಾಡಂದ್ರೆ ಹೆಂಗ ಆಗ್ತೈತಿ? ನೀವು ಸರಿಯಾಗಿ ಅದು ಬಂದ್ ಕಿಸಿ ಮಾಡಪ್ಪ. ಅವ್ರು ಎಲ್ಲರೂ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅಕಸ್ಮಾತ್ ಮಾಡ್ಕೊಳ್ಕಂದ್ರೆ ಇದ್ರ ಬಗ್ಗೆನೇ ನಾವು ಇಬ್ಬರು ಹೋರಾಟವನ್ನು ಮಾಡ್ಲಿಕ್ಕೆ ತಾನು ಸಿದ್ಧದಿನಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಮತ್ತು ತಮ್ಮ ಮುಖಾಂತರ ಎಲ್ಲ 33, 34, 35 ಸಮಸ್ತ ನಾಗರಿಕರ ಬಳಿ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ತಾವು ಯಾರ್ಯಾರು SR ಮಾಡ್ಕೊಂಡಿಲ್ಲ ತಕ್ಷಣದಿಂದ ತಾವು ಬಂದ್ ಕಿಸಿ ನಾಳೆ ಮಂಗಳವಾರ ದಿವಸ ಮತ್ತೊಮ್ಮೆ ಇಲ್ಲಿ ಕ್ಯಾಂಪ್ ಅದ ಅಲ್ಲಿ ಖಾನ್ ಮಸೂತಿ ಹತ್ರ ತಾವು ಬಂದು ತಾವು ಎಲ್ಲ ಕೆಲಸ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಅದ. ನಾಳೆ ನಿಮ್ಮ ಬಹಳಷ್ಟು ತೊಂದರೆ ಬರ್ತಾ ಇದೆ. ಆ ತೊಂದರೆ ಬರಬಾರ್ದು ಅಂದ್ರೆ ನೀವು SR ಕಂಪ್ಲೀಟ್ ಮಾಡಬೇಕು, ಮ್ಯಾಪಿಂಗ್ ಮಾಡ್ಕೋಬೇಕನ್ನ ತಮ್ಮ ಮನವಿ ಮಾಡ್ತಾ ಇದ್ದೀನಿ. ತಮ್ಮ ಮುಖಾಂತರ तावेल्ला नागरिकರು नाले मंगल दूसरे मंगल के दिन भी SR करी जा रही है। तो मंगल के दिन जो हजरात जिनका मैपिंग नहीं हुआ बराए मेहरबानी उस दिन काम छुट्टी करो या मंगल के दिन अली का मस्जिद को आओ, तुम्हारा मैपिंग करा लो, वरना कल के रोज तुमको तकलीफ हो जाएगी। उसके जिम्मेदार आप भी रहेंगे, खाली ऑफिसर नहीं रहेंगे, आपकी भी जिम्मेदारी है, नागरिकों की भी जिम्मेदारी होती है। तो आप भी आए। आज जिस तरह से आज इतवार के दिन अली का मस्जिद में जितने लोग आके अपना मैपिंग करा रहे हैं उन लोगों की तरह आप भी जो बचे हैं, ये जितने भी वार्ड में जो बूथ नंबर बोला हूँ, ये बूथ नंबर के सभी हजरात से मैं अदबन गुजारिश करता हूँ कि आप सब जने आने की जरूरत नहीं है। एक आदमी आपका घर का होटल लिस्ट वगैरह लेके आएंगे तो आपका सबका काम हो जाता है। पूरे होटल लिस्ट का लिए सबको आने की जरूरत नहीं। एक घर से एक आदमी भी अगर आए तो तुम्हारा काम हो जाता है। मेहरबानी करके सब लोग आए और मंगल के दिन भी यहाँ कैंप होगा। मंगल के दिन भी आप आके अपना अपना
मैपिंग कराएं और आप अपने तरीके से अच्छा जो भी हजरत जहाँ भी मालूम है वो मालूमात कर लेके पूरा मैपिंग कराएं। मैं उम्मीद करता हूँ कि सभी हजरत आप भी कोऑपरेट करेंगे, सरकार के आदेश को पालन करेंगे और हम आपकी मदद करने के लिए हमारे पूरे नौजवान यंग कमेटी अली खान मुस्लिम जमात की यंग कमेटी है, आप लोगों की मदद के लिए यहाँ है। और एक ऑर्गेनाइजर भी हमारे साथ में जुड़े हैं, वो भी रहमान फाउंडेशन के बहुत सारे नौजवान हमारे साथ में जुड़े हैं। उन लोगों का भी मैं शुक्रिया अदा करता हूँ जिन्होंने आप यहाँ पे अपना काम छोड़कर आप लोगों की मदद करने के लिए खड़े। उनकी मदद लेकर हर इंसान अपने अपने मैपिंग को उसके पूरा 100% बनाए। मैं ऐसा आपसे रिक्वेस्ट करते हुए अपनी बात को यहीं पे खत्म करना। तो 5 बजे तक लगातार कैंपिंग रहेगा। तो ये लोगों की मदद करने के लिए हम लोग यहाँ पे हमारे अली खान मुस्लिम जमात की यंग कमेटी की जानिब से यहाँ पे हम एक कैंप रखी है। तो हमारे जमात के कितने बीएलओ नहीं आए, कितने नहीं बोले तो ये 137 के जो है 135 के सुप्रिया सिंधे नहीं आई, 137 के सतीश 138 के तस्मिया मेंढेकर नहीं आए, 139 के मल्लिकार्जुन नहीं आए, उसके बाद में 146 के एसबी हादी मनी भी नहीं आए, 148 के अतनी भी नहीं आए, 149 के बिरादर भी नहीं आए, 150 के तोटत भी नहीं आए, 151 के पटेल भी नहीं आए, 152 पाटिल भी नहीं है, 153 यमुनवा भी नहीं आए। इतने सभी बीएलओ को हम फोन लगाने के बावजूद भी ये लोग बेजवाबदारी का काम कर रहे हैं। अगर ये इनके ऊपर एक्शन नहीं लिया गया तो आप भी शामिल हैं, हम ये समझते हैं। मैं डीसी से यही गुजारिश कर रहा हूँ कि इन लोगों के ऊपर ताबड़तोड़ एक्शन ले, इलेक्शन कमीशन इनके ऊपर एक्शन ले, क्योंकि इनकी वजह से सारे लोग परेशान हो जाते हैं। लोगों को परेशान करने वाले यही अधिकारी होते हैं, यही टीचर्स होते हैं। तो इन लोगों के लिए आप ताबड़तोड़ एक्शन अगर नहीं लेंगे तो हम उसके बारे में उग्र होराट करने की तैयारी कर रहे हैं। मायल है यार ಅವರು ಮೇಡಮ್ ಅವರು ಹೇಳತ್ತಾರಿ ಯುಪಿನೇ ನಂಬರ್ ಕೊಟ್ಟಿದ್ರಿ ಅವ್ರಿಗೆ ಹಾಕಿವ್ರಿ ನಾವೆಲ್ಲ ನಮ್ಮ ವೋಟಿಂಗ್ ಲಿಸ್ಟ್ ಎಲ್ಲ ರೀ ಬಿರಾದರ್ ಮೇಡಮ್ ಅವ್ರು ಏನಂತಾರ ಮಾಡ್ಕೊಡಾಕಿಲ್ರಿ ಇದು ವೋಟಿಂಗ್ ಲಿಸ್ಟ್ ನಮ್ಮ ಅಪ್ಪ ನಮ್ಮವ್ವ ತಗೊಂಡ್ರಿ ಗಂಗಾವತಿಗೆ ಅದಾರಿ ನಮ್ಮ ಅಪ್ಪ ನಮ್ಮವ್ವ ರೀ ಅಲ್ಲ ಅಲ್ಲೇ ನಿಮ್ ಗಂಗಾವತಿನಾಗ ನೀವು ಹೋಗ್ಬಿಡ್ರಿ, ಅಲ್ಲಿ ಫೋನ್ ಮಾಡ್ರಿ, ಫೋನ್ ಮಾಡಿ ಅವ್ರಿಗೆ ಏನೈತಿ ಅಲ್ಲಿ ನೀವು ವೋಟರ್ ಲಿಸ್ಟ್ ಇದ ಜಿರಾಕ್ಸ್ ಕಳಿಸ್ ಅಂತ ಹೇಳಿ ಐತ್ರಿ ಇದ್ರಾಗ ಈ ತರ ಸಾಕಾಗ್ರಿ ಬ್ಯಾಡಂತ್ರಿ ಅವ್ರು 22,000ದಾಗ ಹಾಕಿದ್ದು ತುಂಬಾ ನಾತಾರ್ರಿ ಈಗ ಅದೇಮ್ಮ ವೋಟರ್ ಲಿಸ್ಟ್ ನಾಗ ಹೆಸರು ಇತ್ತಂದ್ರ ನಮ್ಮ ಅಪ್ಪರ ಏನ್ ಮಾಡ್ಯಾರ ಗೊತ್ತೇನ್ರಿ ಅಲ್ಲಿ ಸಣ್ಣ ರೈತಾಗಿದ್ರಿ ನಾ ಸಣ್ಣ ರೈತಾಗ ಈಗ ಇಲ್ಲಿ ಮ್ಯಾಗೇರೆ ಬಂದದಾರ ಅಲ್ಲಿ ವೋಟರ್ ಲಿಸ್ಟ್ ಕೊಟ್ಟಾರ ಅಲ್ಲಿ ಅಲ್ಲಿ ಬೇಕು ಏನೇ ಅವಶ್ಯಕತೆ ಇಲ್ಲ, ಅವ್ರನ್ನ 10 ಸಲ ಆಯ್ತು ನಾ ಮಾಡಿಸ್ಕೊಡ್ತೀನಿ ನಮ್ಮ ಸಲ ಆಯ್ತು ನಾ ಬಂದು ಈಗ ಅದೇ ಸಮಸ್ಯೆವಾಗಿ ನಾನು ಹೇಳಕತ್ತೀನಿ. ನಿಮ್ಗೆ 10 ಸಲ ತಿರ್ಗಾಡ್ಸಾರ ಅವರು ತೊಂದರೆ ಮಾಡ್ಯಾರ, ನೀವು ಮಂಗಳವಾರ ದಿವಸ ಇಲ್ಲಿ ಬರ್ರಿ, ಅವ್ರು ಯಾರು ಹೇಳ್ಕೊಂಡ್ ಬಂದ್ಕಿಸಿ ನಿಮ್ ಕೆಲಸ ಮಾಡಿಸ್ಕೊಡ್ತೀನಿ। ये आज वर्ती साहब के सदारत में हम 4-5 बीएलओज यहाँ पे कैंप रखे हैं सर, ये अली खां मस्जिद के अंदर। तो आज आजू बाजू के जितने भी मोहल्ले के जितने भी लोग हैं जो नहीं किए, तो उनको हम इतला दिए हैं कि आज आकर यहाँ पर मैपिंग कर लें। इससे क्या फायदा ले सकते हैं लोग? इससे आगे जो भी गवर्नमेंट है जो भी फायदा है वो आगे के राशन कार्ड वगैरह कुछ के और वोटिंग के लिए जो डबल हैं तो वो नाम अगर कट हो जाते हैं और पॉपुलेशन के हिसाब से भी वो भी है ना डबल दिखाते हैं। यानी हमारे पास एक पर्सन एक है, आदमी एक है, कार्ड 3 है, तो इससे भी गवर्नमेंट को क्या दिख रहा है कि पॉपुलेशन ज़्यादा है, तो उसके लिए एक कार्ड और एक ही ये रख लेने वाले हैं सर। जो अभी तक वोटर आईडी मैपिंग नहीं की है उनको आप क्या कहना चाहते हैं? सर वो अभी तो ये बहुत ज़रूरी है SIR, उससे इसके लिए क्या है हर एक आदमी हर एक जो वोटर कार्ड है तो आकर मैपिंग कर लेना ज़रूरी है, वरना आगे चंद दिनों के बाद में जो मामला आने वाले हैं तो उसके अंदर उनको बहुत दिक्कत होगी सर। आपका नाम? मेरा AU नागरबोड़ी। ಸರ್ ಇವತ್ತು ಏನ್ ಮಾಡ್ಲಿಕ್ಕಿದ್ದೀರಾ ಸರ್ ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ ಸರ್? ಇದ್ರಲ್ಲಿಂದ ಏನ್ ಫಾಯ್ದೆ ತಗೋಬಹುದು ಜನರು? ಸರ್ ಈಗ 2002ರಾಗ ಅವ್ರ ತಂದೆ ತಾಯಿ ಅಥವಾ ಅವ್ರು ಇರ್ತಾರೆ ಸರ್, ಅದಕ್ಕೂ ಲಿಂಕ್ ಮಾಡ್ಬೇಕು ಸರ್. ಈಗ ಮಾಡಿದ್ರೆ ಮಾತ್ರ ಅವು ನೆಕ್ಸ್ಟ್ ಸರ್ ಇವರು ವೋಟರ್ ಐಡಿ ಇರಾಕ್ ಒಳ್ಳೇದಾಗುತ್ತೆ ಸರ್. ನೆಕ್ಸ್ಟ್ ಇವ್ರು ಯಾವುದೇ ಸೌಲಭ್ಯ ಗೌರ್ಮೆಂಟ್ ಸೌಲಭ್ಯ ಪಡೆಯಲಕ್ಕ ಮತ್ತೆ ಇಲ್ಲಿ ಸಿಟಿಸನ್ ಲಾಕ್ ಒಂದ್ ಸ್ವಲ್ಪ ಒಂದು ಖಾತ್ರಿ ಆಗುತ್ತೆ ಸರ್. ಸರ್ SIR ಅಂದ್ರೆ ಏನು? ಸರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸರ್ ಇದು ನಮ್ಮ ಜನರ ವೋಟಿಂಗ್ ಸಲುವಾಗಿ ಏನ್ ಚೇಂಜಸ್ ಆಗಬಹುದು ಸರ್? ಸರ್ ಪ್ರತಿಯೊಬ್ರು ಸರ್ ನಾವು ಭಾರತೀಯರಂದುಪ್ಲೆ ಎಲ್ಲರೂ ಸರ್ ವೋಟಿಂಗ್ ಕಾರ್ಡ್ ಸರ್ ನಮ್ಮ ಪೌರತ್ವ ಪುರಾವೆ ಐತ್ರಿ ಸರ್. ಆ ಕಾರಣಕ್ಕಾಗಿ ಇದೊಂದು ನಮ್ದು ಐಡೆಂಟಿ ಇರ್ಬೇಕಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿಸಿದ್ರು. ಇನ್ನು ತನಕ ಯಾರು ಮಾಡ್ಕೊಂಡಿಲ್ಲ ಅವ್ರಿಗೆ ನೀವು ಏನಂತ ಹೇಳ್ತೀವಿ? ಇಲ್ಲ ಸರ್, ಬೇಗ ಆದಷ್ಟು ಬೇಗ ಎಲ್ಲರೂ ಬಂದು SIR ಮಾಡ್ಕೋರಿ ಅಂತ ಹೇಳ್ತಾರೆ ಸರ್. ಸರ್ ಇಂಥ ಕ್ಯಾಂಪ್ ನೀವು ಎಲ್ಲ ಕಡೆ ಮಾಡ್ಲಿಕ್ಕಿದ್ದೀರಾ? ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸರ್. ತಮ್ಮ ಹೆಸರು? ನಾಗೇಶ್. ತಾವು ಏನಿದೆ
ಸರ್ ನಾನು BLO. SIR ಮ್ಯಾಪಿಂಗ್ ಇದ್ರಲಿಂದ ಏನ್ ಫೈದೆ ಇದೆ ಮೇಡಮ್? ವೋಟರ್ ಐಡಿಸ್ ಎಲ್ಲೆಲ್ಲಿ ಬೇರೆ ಕಡೆ ಸಿಗ್ತಾರ ಅದು ಡಬಲ್ ಆಗಿದ್ರೆ ಯಾರು ಡಬಲ್ ಆಗ್ಯಾವ ಅಂತ ಕನ್ಫರ್ಮ್ ಮಾಡಿ ಯಾರು ಅದಾರೋ ಯಾರಿಲ್ಲ ಅವ್ರಿಗೆ ಇದು ಮಾಡಿ ಸ್ವಲ್ಪ ಮಂದಿದು ವೋಟರ್ ಐಡಿ ಲಿಸ್ಟ್ ನಲ್ಲಿ ವೋಟಿಂಗ್ ಲಿಸ್ಟ್ ನಲ್ಲಿ ಹೆಸರು ಕಾಣಾಗ್ತಿಲ್ಲ, ಅವ್ರಿಗೆ ನೀವು ಹೇಗ ಇದು ಆಫೀಸ್ ಲಿಸ್ಟ್ನಾಗ ಹೆಸರು ಇರ್ತಾವ್ರಿ ಆದ್ರೆ 2002ರಾಗ ಹಾಕ್ಯಾರೋ ಇಲ್ಲ ಕನ್ಫರ್ಮ್ ಮಾಡ್ಕೋಬೇಕು. 2002ರಾಗ ಬೇರೆಯವ್ರಿಗಿದ್ದು ಇಲ್ಲೇ ಇದೀನಿ ಅಂತ ಹೇಳ್ತಾರೆ, ಅದನ್ನ ಹೊಡೆದು ನೋಡ್ಕೊಂಡು ಹಾಕೋಬೇಕ್ರಿ. 2002ರಾಗ ಇರ್ಲಿಲ್ಲ ಅಂದ್ರ ಇವ್ರ ಮಕ್ಕಳ ತಂದೆ ಜೊತೆ ಮ್ಯಾಪಿಂಗ್ ಮಾಡ್ಬೇಕು. ಅಂದ್ರ ಈಗ ನಮ್ಮ ಬುಜುರ್ಗ್ ಅಂದ್ರ ನಮ್ಮ ಗ್ರ್ಯಾಂಡ್ ಫಾದರ್ಸ್ ಅದು ಅವ್ರ ಹೆಸರ್ಲಿಂತ್ರ ಹೆಸರು ಬರ್ಬೋದು. ಒಂದು ಅಜ್ಜ ಅಜ್ಜಿ ಜೊತೆಗೆ ಒಂದು ತಾಯಿ ತಂದೆ ಜೊತೆ. ಈಗ ಯಾರ್ಯಾರು ಇನ್ನೂ ತನಕ ವೋಟರ್ ಐಡಿ ಮ್ಯಾಪಿಂಗ್ ಮಾಡಿಸ್ಕೊಂಡಿಲ್ಲ ಅವ್ರಿಗೆ ನೀವು ಏನ್ ಹೇಳ್ಬೇಕು? ಆದಷ್ಟು ಎಲ್ಲರೂ ಬಂದ್ ಮಾಡ್ಸೋಕ್ ಹೋಗಿಲ್ಲ ಅಂದ್ರೆ ವೋಟರ್ ಐಡಿ ಕ್ಯಾನ್ಸಲ್ ಆಗೋ ಪೊಸಿಷನ್. ಇವತ್ತು ಏನ್ ಮಾಡಿದಿರಿ? ಇವತ್ತು ವೋಟರ್ ಐಡಿ ಮ್ಯಾಪಿಂಗ್ ಮಾಡ್ಸೋದು ಇವತ್ತೇನ್ ಮಾಡಿದಿರಿ? ಕ್ಯಾಂಪಿಂಗ್ದಾಗ ಬಂದಿದ್ದೀವಿ. ಕ್ಯಾಂಪ್ ಮಾಡಿ ಎಂತ ಕ್ಯಾಂಪ್ ಇಲ್ಲಿ ಅಲಿಖಾನ್ ಮಸೂತಿ ಬಿಟ್ಟು ಮತ್ತೆ ಬೇರೆ ಕಡೆನೂ ನೀವು ಮುಂದೆ ಬರೋ ದಿನಗಳಲ್ಲಿ ಮಾಡ್ತೀರಿ? तम ಹೆಸರು ಮೇಡಮ್? शिवलीला बालकृष्ण पवार, ताव ಏನಿದೆ? BLO। आज यहाँ पे अलीखान मस्जिद में आज क्या किया जा रहा है? ये वोटिंग कार्ड का मैपिंग कर रहे हैं। ये हमारे मेंबर, हमारे यहाँ के वार्ड वाले मेंबर रजाक भारती, उन्होंने बुला भेजे हैं। हम वो BLO सब इतने जिम्मेदार लोग आए हैं, उनको बुला भेज को मैपिंग करा रहे हैं। पिछली बार भी वोटर आईडी मैपिंग किया गया था, उसमें कई लोग बचे हुए थे। हाँ। आज फिर से बुलाकर वो मैपिंग करा रहे हैं, और उनके बारे में और जो भी नहीं करे उनके बारे में आप क्या कहना चाहते जिसका नहीं हुआ उनका करा रहे हैं, जिसका हुआ उनको नहीं बुला रहे, जिसका नहीं हुआ उनको आओ आगो कर लेके जाओ बोल रहे हैं। आप अपने घर से कितने लोग आए? हमारे घर से मैं एकला हूँ, मेरा कराए सो है, मेरे बच्चा का नहीं हुआ। एक बार कराए कर बोले और देखे तो लिस्ट में नाम है उनका, और एक एक लोगों का नाम नहीं रहता लिस्ट में, उनका नाम भी इधर वो ला कर दे रहे हैं क्या? नहीं लिस्ट में नाम नहीं दे रहे उन्होंने, जिसका वार्ड का नंबर आता है उनको नंबर लिख को दे रहे हैं। मतलब बहुत सारे वार्ड में रहने से बेहतर है एक ही वार्ड में उनका नाम है। हाँ, आपका नाम? अब्दुल रजाक मुल्ला। 370 बची नहीं, वो बुला भेजता उनको भी। अभी तुम्हारे 370 बची है ना? टोटल 2000 वोटा वार्ड नंबर 34 की बैलेंस रेट उमर था बताओ ना ये मैं उसका एक आदमी है, भेज दे तुमको। ये महबा को फोन लगा जरा। ನಿಮ್ದು ಮ್ಯಾಪಿಂಗ್ ಎಷ್ಟು ಉಳಿದಿತ್ತು ಮೈನಾ? ರೀ ಇನ್ನೊಂದು 45 ಅದಾವ. ಬರೀ 45 ಅದು ಪಕ್ಕನೇ? ಸುಮ್ ಮಾತಾಡೋದು ಬೇಡ, ನನ್ ರೆಕಾರ್ಡ್ ಬೇಕಾ? ಸುಮ್ನೆ ಏನಾದ್ರು ಹೇಳಿದ್ರೆ ಹೆಂಗದು? ಆಗಿದೆ ಎಟ್ಟದವ್ ನಿಮ್ಮ? ಎಷ್ಟು ನಿಮ್ ಬೂತ್ ನಂಬರ್? 136. ಇನ್ನ ಎಷ್ಟು ಉಳ್ದಾವ್? 145 ಆಗೈತಟ್ರಿ. 647 ಆಗ್ಯಾವ. ಇದು ರೆಕಾರ್ಡ್ ಅದ ನಿಂಬಲ್ಲಿ? ಓಕೆ ಮೇಡಮ್, ನಿಮ್ ಬೂತ್ ನಂಬರ್ ಎಷ್ಟದ? 143. ಎಷ್ಟು ಆಗ್ಯಾವ ನಿಮ್ಗೆ? ಎಷ್ಟು ಪೆಂಡಿಂಗ್ ಎಷ್ಟು ಅದಾವ? 350. ಯಾವ್ಯಾವ ಎಷ್ಟ್ರಿ? 580 ಆಗ್ಯಾವ. ಅಲ್ಲ ಈಗ ನಾನು ಮೀಡಿಯಾನಾಗ ಹೇಳ್ಬೇಕಾಗೈತಿ, ಅದಕ್ಕೆ ನಿಮ್ ಕರೆಕ್ಟ್ ಕೇಳತ್ತೀನಿ. ಮತ್ತೆ ಯಾರ್ದಾರ ಇಲ್ಲಿ? ಒಬ್ರು 2 3 4 5 6. ನಮಸ್ಕಾರ ನಮಸ್ಕಾರ ನಮಸ್ಕಾರ. 140 ಸರ್, ನಮ್ಗೆ ಏನು ಹೇಳಿಲ್ಲ ಸರ್. 140 ನಿಮ್ದು? ನಮ್ಗೆ 100 ಉಳ್ದ ಸರ್. ಬರೀ 100 ಉಳ್ದೈತಿ. ಎಷ್ಟು ಆಗೈತ್ರಿ? 85 ಮ್ಯಾಲ ಆಗ್ಯಾವ ಸರ್. ಇಲ್ಲ ಎಷ್ಟು ಆಗ್ಯಾವ ನಿಮ್ಗೆ? ಪರ್ಸೆಂಟೇಜ್ 85 ಮ್ಯಾಗ ಆಗ್ಯಾವ್ರಿ. ಅಲ್ಲ ಆಗ್ಲಿ ರೀ, ನಿಮ್ ಟೋಟಲ್ ವೋಟಿಂಗ್ ಎಷ್ಟು? ಟೋಟಲ್ 713 ಸರ್. 713. 100 ಉಳ್ದ ಸರ್. ಬರೀ ಏ ಇನ್ಕೋ ಕುರ್ಚಿದಾಗ ಕೊಟ್ಟ ಅನ್ಕೋ. ನಮ್ಗೆ ಏನು ಹೇಳಿಲ್ಲ ಸರ್, ಅದು ಸಾರಿ ಸರ್, ಗೊತ್ತಾಗಿಲ್ಲ ನಮ್ಗೆ. अभी तुम्हारा नाम जाता था अभी? नहीं सर, हमको मालूम ही नहीं है। तुम्हारा क्या करता है? ये तुम्हारे का टोटल करता है? 149 का आता भैया था। 652 टोटल 650 कत्ते भी? मेरा 81% है सर। अरे कत्ते भी इंच मियां? सर एक मिनट सर, मेरे 124 कम है सर खाली। अभी 124 है। हाँ, हाँ। 124 करना है। ओके, वो नहीं मिल रहा सर, वो कॉर्पोरेशन वालों को भी लिस्ट दिया जाए। मुझे तुम्हें लिस्ट दो, मैं बोलता हूँ अभी यहाँ। ठीक है सर। 153 का आने लगे टर्म में।
यमुना में वो क्या हमको नहीं आती। सर हाजी साहब इनके पास कौन कौन से बैलेंस है तो हाँ। वो प्रिंट कर दो वो ले लो, प्रिंट लगा ले लो। मैंने